ಇಡೀ ಗಾಜಾ ಪಟ್ಟಿಯನ್ನೇ ಖಾಲಿ ಮಾಡಿಸೋದಕ್ಕೆ ಡೊನಾಲ್ಡ್ ಟ್ರಂಪ್ ಹೊರಟಿದ್ದಾರಾ? ಇಲ್ಲಿ 20 ಲಕ್ಷಕ್ಕಿಂತಲೂ ಹೆಚ್ಚು ಜನರನ್ನು ಸ್ಥಳಾಂತರ ಮಾಡುವುದು ಎಲ್ಲಿಗೆ? ಆಯಿತು, ಖಾಲಿ ಮಾಡಿಸ್ಬಿಡ್ತೀನಿ ಅಂತ ಹೇಳಿದ್ರೆ 20 ಲಕ್ಷ ಜನರಿಗೆ ಊಟ ಆಗಬೇಕು, ವಸತಿ ಆಗಬೇಕು, ಉದ್ಯೋಗ ಆಗಬೇಕು, ಶಾಲೆ ಆಗಬೇಕು, ಆರೋಗ್ಯ ಆಗಬೇಕು, ಇದಕ್ಕೆಲ್ಲಪ್ಪ ಲ್ಯಾಂಡ್ ಹುಡುಕಿದ್ದಾರೆ ಇವರು ಅಂತ ಒಂದು ಪ್ರಶ್ನೆ ಸಹಜವಾಗಿಯೇ ಬರುತ್ತೆ. ಇಲ್ಲಿಗೆ ಸ್ಥಳಾಂತರ ಮಾಡ್ತಾರೆ ಅಂತ. ಪ್ಯಾಲೆಸ್ತೀನಿಯರ ಪುನರ್ವಸತಿಗಾಗಿ ಪೂರ್ವ ಆಫ್ರಿಕಾದ ಮೇಲೆ ಡೊನಾಲ್ಡ್ ಟ್ರಂಪ್ಗೆ ಕಣ್ಣಿದೆ. ಪೂರ್ವ ಆಫ್ರಿಕಾಗೆ ಎಲ್ಲರನ್ನೂ ಕೂಡ ಕಳಿಸ್ಬಿಟ್ರೆ ಹೇಗೆ ಅಂತ, ಈಸ್ಟ್ ಆಫ್ರಿಕಾಗೆ ಇವರೆಲ್ಲರೂ ಸ್ಥಳಾಂತರ ಮಾಡಿಬಿಟ್ರೆ ಹೇಗೆ ಅಂತ ಈ ಕಣ್ಣು ಸದ್ಯಕ್ಕೆ ಡೊನಾಲ್ಡ್ ಟ್ರಂಪ್ ಅವ್ರಿಗಿದೆ. ಸುಡಾನ್, ಸೊಮಾಲಿಯಾ, ಸೊಮಾಲಿಲ್ಯಾಂಡ್ ಜೊತೆಗೆ ಸಂಪರ್ಕ ಕಲ್ಪಿಸಿದ್ರೆ ಹೇಗೆ? ಡೊನಾಲ್ಡ್ ಟ್ರಂಪ್ ಜೊತೆಗೆ ದೃಢವಾಗಿ ಕೈ ಜೋಡಿಸಿರೋದು ಇಸ್ರೇಲ್ಗೆ ಒಂದು ದೊಡ್ಡ ನಮಗೆ ತೊಂದರೆ ತಪ್ಪಪ್ಪ ಅಂತ, ದೊಡ್ಡ ತೊಂದರೆ ತಪ್ಪಿಡ್ತು. ಈ ಗಾಜಾ ಪಟ್ಟಿಯಲ್ಲಿ ಜನ ಇದ್ದಷ್ಟು ಕಾಲ ನಮಗೆ ಭದ್ರತೆಗೆ ಯಾವಾಗಲೂ ತೊಂದರೆ ಆಗ್ತಾ ಇರುತ್ತೆ, ಏನಾದರೂ ಒಂದು ಇಶ್ಯೂ ಬರ್ತಾ ಇರುತ್ತೆ. ಸೊ ನಾವು ಯಾಕೆ ಮಗ್ಗುಲಲ್ಲಿ ಇಂಥ ಶತ್ರುವನ್ನು ಇಟ್ಕೊಳ್ಬೇಕು ನಾನು ಅಂತ ಅವ್ರಿಗೆ ಡೊನಾಲ್ಡ್ ಟ್ರಂಪ್ ಆ ಥರ ಮಾಡ್ತೀವಿ ಅಂತ ಹೇಳಿದ್ದೆ ತಡ ಇಸ್ರೇಲ್ಗೇನು ಆಯಿತು ಮೊದಲು ಕಳಿಸ್ಬಿಡಿ ಅವ್ರನ್ನ ಅಂತ. ಸೊ ಇಸ್ರೇಲ್ ಕೂಡ ಕೈ ಜೋಡಿಸಿದೆ. ಇಲ್ಲಿ ಅಮೆರಿಕದ ಪುನರ್ವಸತಿ ಪ್ರಸ್ತಾಪವನ್ನು ಸುಡಾನ್ ಸರ್ಕಾರ ಆಯಿತು ಇಲ್ಲೇನೋ ನಾವು ಇವ್ರನ್ನ ಖಾಲಿ ಮಾಡಿಸ್ಬಿಡ್ತೀವಿ ಅಂದರೆ ಸುಡಾನ್ ಸರ್ಕಾರ ಒಪ್ಪಬೇಕಲ್ಲ. ಇಲ್ಲಿಗೆ 20 ಲಕ್ಷ ಜನ ಕಳಿಸ್ಬಿಡ್ತೀವಿ ಅಂದರೆ ಅವ್ರು ಒಪ್ಕೊಳ್ಬೇಕಲ್ಲ ಅವ್ರಿಗೆ. ನಾವು ಇದನ್ನು ಒಪ್ಪಲ್ಲ. ಆದರೆ ಸೊಮಾಲಿಯಾ ಮತ್ತು ಸೊಮಾಲಿಲ್ಯಾಂಡ್ ಇಲ್ಲಿಂದ ಇಲ್ಲಿವರೆಗೂ ಯಾವುದೇ ಮಾಹಿತಿ ಬಂದಿಲ್ಲ. ಯೋಜನೆ ಏನಪ್ಪ ಅಂದರೆ 20 ಲಕ್ಷಕ್ಕಿಂತ ಹೆಚ್ಚಿನ ಪ್ಯಾಲೆಸ್ತೀನಿಯರನ್ನು ಸ್ಥಳಾಂತರದ ನಂತರ ಗಾಜಾ ಪಟ್ಟಿ ವಶಕ್ಕೆ ಪಡೆದುಕೊಳ್ಳಬಹುದು. ಗಾಜಾ ಪಟ್ಟಿ ನಮ್ಮದಾಗಿಬಿಡುತ್ತೆ. ಆವಾಗ ಇಡೀ ಗಾಜಾ ಪಟ್ಟಿಯನ್ನೇ ಸಂಪೂರ್ಣವಾಗಿ ಅಮೆರಿಕ ಆಮೇಲೆ ಕ್ಲೀನ್ ಮಾಡಿಬಿಡುತ್ತೆ. ಇದಾದ ಬಳಿಕ ರಿಯಲ್ ಎಸ್ಟೇಟ್ ಯೋಜನೆಗೆ ಈ ಗಾಜಾ ಪಟ್ಟಿಯ ಭೂಮಿಯನ್ನು ಬಳಸ್ಕೊಳ್ಬೇಕು ಅಂಥೇಳಿ ಅಮೆರಿಕಾಗೆ ಪ್ಲ್ಯಾನ್ ಇದೆ. ಹೇಳಿ ಕೇಳಿ ರಿಯಲ್ ಎಸ್ಟೇಟ್ ಉದ್ಯಮಿ ಡೊನಾಲ್ಡ್ ಟ್ರಂಪ್, ಮೊದಲಿಗೆ ರಿಯಲ್ ಎಸ್ಟೇಟೇ ಮಾಡ್ತಾಯಿದ್ರು ಅವರು, ಅಂಥ ಒಂದು ಉದ್ಯಮಿ ಇಡೀ ಗಾಜಾ ಪಟ್ಟಿಯನ್ನೇ ರಿಯಲ್ ಎಸ್ಟೇಟ್ ಆಗಿ ಪರಿವರ್ತನೆ ಮಾಡಬೇಕು ಅಂತೇಳಿ ಸಂಚು ರೂಪಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದಾ ಸಂಘರ್ಷ ಪೀಡಿತ ನೆಲ ಆಗಿರುವಂಥ ಗಾಜಾ ಪಟ್ಟಿಯಲ್ಲಿ ದುಡ್ಡು ಬಾಚಬೇಕು ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಗಾಜಾ ಪಟ್ಟಿ ಖಾಲಿ ಮಾಡಿಸ್ಬೇಕು ಅಂತ ಟ್ರಂಪ್ ಜೊತೆ ಕೈ ಜೋಡಿಸಿದೆ ಇಸ್ರೇಲ್. ಗಾಜಾ ಪಟ್ಟಿ ಖಾಲಿ ಆದರೆ ತನಗೂ ತಲೆನೋವು ತಪ್ಪುತ್ತೆ ಅಂತ ಇಸ್ರೇಲ್ನ ಆಲೋಚನೆ ಇಲ್ಲಿದೆ. Israel has been under siege, as you can see, and they had to fight back. October 7th was a terrible thing. People don't like to mention it, but it was a terrible, terrible day in the life of the world. And it's amazing the way people don't mention that, but it was I've never seen anything like it. Those are other clips I get to see. You know, as president, you get to see clips that you'd rather not see, but I see clips, and that was a terrible day for the world. And we're working hard with Israel. We're working hard to see if we can solve the problem. I will say I just saw 10